ಸಮಾಜದಲ್ಲಿ ಜನರಿಗೆ ಉತ್ತಮ ಆರೋಗ್ಯವನ್ನ ಸೃಷ್ಟಿ ಮಾಡಬೇಕೆಂದರೆ ಪೌಷ್ಟಿಕಾಂಶ ಭರಿತ ಆಹಾರ ಬಹಳ ಮುಖ್ಯವೆಂದು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಅನುಪಮಾ ಡಿ ತಿಳಿಸಿದರು. ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ಶಿಶು ಅಭಿವೃದ್ಧಿ ಯೋಜನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಪೋಷಣ್ ಅಭಿಯಾನ ಜಾಗೃತಿ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಡಿಪಿಒ ಕೃಷ್ಣಮೂರ್ತಿ, ಎಸಿಡಿಪಿಒ ಸುಜಾತ ಕೆ, ಮೇಲ್ವಿಚಾರಕರಾದ ವಿನೋದಮ್ಮ, ಪುಷ್ಪಲತಾ, ಶಿವಮ್ಮ, ಹಲವು ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು ಹಾಜರಿದ್ದು, ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ಪುಟ್ಟ ಮಕ್ಕಳಿಗೆ ಅನ್ನಪ್ರಶಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಒಬ್ಬ ಮಹಿಳೆ ಮನ್ಸ್ ಮಾಡಿದ್ರೆ ಏನ್ ಮಾಡಕ್ಕಾದ್ರೂ ಸಾಧ್ಯ. ಅಲ್ಲಿ ಏನು ಬರೀ ಖಾಲಿ ಮಣ್ಣಿದೆ ಅಂದ್ರೆ ನಾವು ಅದ್ರಲ್ಲೊಂದು ಏನು ಚೆನ್ನಾಗಿ ರೂಪಿಸಿ ಅದನ್ನ ತೋರಿಸಬಲ್ಲ ಅಂತದ್ದು ಅಷ್ಟು ಸಾಮರ್ಥ್ಯ ನಮಗಿದೆ. ಇದನ್ನ ನಾವು ಎಲ್ಲಿ ಉಪಯೋಗ ಮಾಡ್ಕೋಬೇಕು ಅಂದ್ರೆ ಮೇಡಮ್ ಪೌಷ್ಟಿಕಾಂಶ ಬಗ್ಗೆ ಹೇಳಿದ್ದು, TH ಅವರು ಮಾತಾಡ್ತಾರೆ. ನಾನು ನೀರಿನ ಬಗ್ಗೆ ಹೇಳ್ತೀನಿ. ಒಬ್ಬ ಮಹಿಳೆ ಒಬ್ಬ ಮನುಷ್ಯ ದಿನಕ್ಕೆ 3 ಲೀಟರ್ 3 ರಿಂದ 3.5 ಲೀಟರ್ ನೀರು ಕುಡಿಲೇಬೇಕು. ನಾವ್ ಎಷ್ಟು ಕುಡಿತೀವಿ? ನಾನಂತೂ ಸಣ್ಣೋಳಿದ್ದಾಗ ನೀರೇ ಕುಡಿತಿರ್ಲಿಲ್ಲ. ನನಗೆ ನನ್ನ ಪೇರೆಂಟ್ಸ್ ಬೈತಾ ಇದ್ದಿದ್ದು ನೀರ್ ಕುಡಿ ಅಂತಾನೆ. ಯಾವಾಗ ಕುಡಿಯಕ್ ಸ್ಟಾರ್ಟ್ ಮಾಡಿದೆ? ಪ್ರೆಗ್ನೆಂಟ್ ಆದಾಗ. ಅವಾಗ ನನಗೆ ತಲೆಲೇನೋ ನೀರ್ ಚೆನ್ನಾಗಿ ಕುಡಿದ್ರೆ ಹೊಟ್ಟೆಲ್ ನೀರ್ ತುಂಬಿಕೊಂಡು ಮಗು ಆರಾಮಾಗಿರುತ್ತೆ ಅಂತ ಆ ಥಾಟ್ ಮೇಲೆ ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಎಷ್ಟು ನ್ಯೂಟ್ರಿಷನ್ ಅಥವಾ ಏನ್ ಫುಡ್ ಒಳಗಡೆ ತಗೊಂತೀವಿ ಅದು ಈಕ್ವಲ್ ಆಗಿ ನಮ್ ಬಾಡಿಗೆ ಎಲ್ಲಾ ಕಡೆ ಹೋಗಿ ಅದ್ರ ಕಾರ್ಯ ಒಳಗಡೆ ಹೋದ್ಮೇಲೆ ಏನಿದೆ ಆ ಕಾರ್ಯ ಮಾಡಕ್ಕೆ ನೀರ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಸಾಕಷ್ಟು ಮಾಹಿತಿ ನೀಡಿರ್ತಾರೆ. ಇವತ್ತು ಪೌಷ್ಟಿಕಾಂಶದ ಬಗ್ಗೆ ಯಾಕೆ ನಾವು ಇಷ್ಟದೆಲ್ಲ ಮಹತ್ವ ಕೊಡಬೇಕಾಗುತ್ತೆ, ಯಾಕೆ ಇಷ್ಟೆಲ್ಲ ಎಲ್ಲ ಸೇರಿದ್ದೀವಿ? ಯಾಕೆಂದ್ರೆ ಒಂದ್ ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇರುವಂತ ಎಲ್ಲ ಪ್ರತಿಯೊಬ್ಬರು ಸಹಿತ ನನ್ನೂ ಸೇರಿಸ್ಬಿಟ್ಟು ನಾವೆಲ್ಲ ಅಪೌಷ್ಟಿಕಾಂಶದಿಂದ ನಡ್ತಾ ಇದ್ವಿ, ಅಪೌಷ್ಟಿಕತೆಯನ್ನು ನಡ್ತಾ ಇದ್ವಿ. ಯಾಕೆ ಅಂದ್ರೆ ಯಾರು ಸಹಿತ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ನಾವು ಪೌಷ್ಟಿಕಾಂಶ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ನಾವು ಎಲ್ಲ ಚೆನ್ನಾಗಿದ್ದೀವಿ ಅಂದ್ರೆ ಅದು ತಪ್ಪಾಗುತ್ತೆ. ಪ್ರತಿಯೊಬ್ಬರು ಸಹಿತ ಅಪೌಷ್ಟಿಕತೆ ನಡ್ತಾ ಇದ್ದೀವಿ. ಸೊ ಯಾಕೆ ಈ ಪೋಷಣ ಅಭಿಯಾನ ಬಂತು, ಯಾಕೆ ಈ ಕಾರ್ಯಕ್ರಮ ಬಂತು? ಹೌದು, ಜನಗಳಲ್ಲಿ ಆರೋಗ್ಯದ ಬಗ್ಗೆ ಮತ್ತೆ ಅವ್ರು ಸೇವನೆ ಮಾಡೋ ಪೌಷ್ಟಿಕಾಂಶದ ಬಗ್ಗೆ ಸಾಕಷ್ಟು ಅರಿವು ಇಲ್ಲದೆ ಇರೋ ಕಾರಣ ಇಷ್ಟನೇ. ನಮ್ಗೆ ಹಿಂದೆ ನೋಡೋದ ಸಂದರ್ಭದಲ್ಲಿ ತಾಯಿ ಮತ್ತೆ ಶಿಶು ಮರಣಗಳು ಜಾಸ್ತಿ ಆಗ್ತಾ ಇದ್ವು. ತಾಯಿ ಮತ್ತೆ ಶಿಶು ಮರಣ ಯಾಕೆ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಅಲ್ಲಿ ಕಾರಣ ಅಂತ ಆದ್ರೂ ಸಹಿತ ಅಲ್ಲಿ ಮೇಜರ್ ನಮ್ಗೆ ಕಂಡು ಬರ್ತಾ ಇತ್ತು ಅಂದ್ರೆ ಪೌಷ್ಟಿಕಾಂಶದ ಕೊರತೆ. ಅಂಗೈಯಲ್ಲಿ ಆರೋಗ್ಯ ಇದೆ ಅಂತ, ಅಂಗೈಯಲ್ಲಿ ಆರೋಗ್ಯ ಇದೆ ನಮಗ್ ಗೊತ್ತಿದೆ. ಆದ್ರೂ ನಾವು 5 ನಿಮಿಷದಲ್ಲಿ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ತಯಾರಾಗುವಂತಹ ತುರ್ತು ಆಹಾರ, ತಕ್ಷಣಕ್ಕೆ ತಯಾರಾಗುವಂತಹ ಆಹಾರದ ಕಡೆಗೆ ಒಲವನ್ನು ಹೆಚ್ಚು ತೋರಿಸ್ತಾ ಇದ್ದೀವಿ. ಅದು ನಮ್ಮ ಸಮಯವನ್ನ ನಿರ್ವಹಿಸುವ ಧಾವಂತ ಇರಬಹುದು. ನಾವು ಕೆಲಸಕ್ಕೆ ಹೋಗುವವರು ನಮಗೆ ಸಿಗೋದು 5-10 ನಿಮಿಷ. ಅಷ್ಟರಲ್ಲಿ ನಾವು ಅಡುಗೆ ಮನೆಯಲ್ಲೂ ಕೆಲಸ ಮಾಡಿ, ಆಫೀಸ್ಗೂ ಕೆಲಸ ಮಾಡಿ, ಎಲ್ಲವೂ ಹೆಂಗ್ ಸಾಧ್ಯ ಆಗುತ್ತೆ? ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಸೋಲ್ತಾ ಇರ್ಬೋದು. ಮಕ್ಕಳಿಗೂ ಸಹ ನಾವು ಅಂದೆಲ್ಲ ತಿಂದೇ ಬಂದಿರುವಂತಹ ಆಹಾರಗಳನ್ನ ಇಂದು ತಿನ್ಸೋಕ್ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಪ್ರಕಾರ ಪೌಷ್ಟಿಕ ಆಹಾರ ಅಂತಂದ್ರೆ 2 ನಿಮಿಷದಲ್ಲಿ ತಯಾರಾಗೋ ಮ್ಯಾಗಿ. ಪೌಷ್ಟಿಕ ಆಹಾರ ಅಂದ್ರೆ ಅಂಗಡಿನಲ್ಲಿ ಸಿಗುವಂತಹ ಬರ್ಗರ್, ಅಂಗಡಿನಲ್ಲಿ ಸಿಗುವಂತಹ ಪಿಜ್ಜಾ, ಪ್ರೊಸೆಸ್ಡ್ ಫುಡ್ಗಳೇನಿರುತ್ತೆ, ಪ್ಯಾಕ್ಡ್ ಆಹಾರಗಳೇನಿರುತ್ತೆ ಅಂಥದ್ದು ಬಾಯಲ್ಲಿ ರುಚಿಯನ್ನು ಹೆಚ್ಚಿಸುವಂಥದ್ದು, ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಆಹಾರ. ಸೊ ನಾವು ತಾಯಿ ತಂದೆಯಾಗಿ ಮಕ್ಕಳನ್ನ ಕಂಟ್ರೋಲ್ ಮಾಡೋಕೆ ಅಂದ್ರೆ ಫುಡ್ ಅನ್ನ ಪ್ರಿಪೇರ್ ಮಾಡಿ ನಾವು ಇಂತಹ ಒಂದು ಪೌಷ್ಟಿಕ ಎಲ್ಲ ಒಂದು ವಿಧದ ತರಕಾರಿಗಳನ್ನ, ಸೊಪ್ಪುಗಳನ್ನ ಎಲ್ಲವನ್ನೂ ಸಹ ಮಿಶ್ರಣ ಮಾಡಿ ಒಂದು ರೀತಿಯ ನಮ್ಮ ತಾಯಿ ಹಿಂದೆ ಎಲ್ಲ ನಮ್ಗೆ ಅಜ್ಜಿ ಅಂದ್ರು ತಾಯಿ ಅಂದ್ರೆ ಏನ್ ಮಾಡ್ಕೊಳ್ತಾ ಇದ್ರು ಆಹಾರಗಳನ್ನ, ಅವುಗಳನ್ನ ಪ್ರಿಪೇರ್ ಮಾಡೋದಕ್ಕೆ ನಮ್ಮ ಕೈಲಿ ನಿಂತು ತಯಾರು ಮಾಡೋಕೆ ಆಗದೆ ಇರೋಷ್ಟು ಒಂದು ಶೀಘ್ರಗತಿಯ ಜೀವನಕ್ಕೆ ಬಂದ್ಬಿಟ್ಟಿದ್ದೀವಿ. ಆ ಶೀಘ್ರಗತಿಯ ಜೀವನದಲ್ಲಿ ನಾವೇನ್ ತಿಂತಾ ಇದೀವಿ ಆಹಾರ, ನಮ್ಮ ಆಯಸ್ಸು ಸಹ ಅಷ್ಟೇ ಶೀಘ್ರಗತಿಯಲ್ಲಿ ಕಳೆದು ಹೋಗ್ತಾ ಇದೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.